ಇನ್ನು ಪ್ರತಿಭಟನೆ ಮುಂದುವರೆದು ಚಿತ್ರಮಂದಿರಗಳಿಗೆ ನುಗ್ಗುವಂತಹ ಕೆಲಸ ಆಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಖಂಡನೆ ವ್ಯಕ್ತವಾಗಿದೆ. ಗೀತಾಂಜಲಿ ಥಿಯೇಟರ್ಗೆ ಕರವೇ ಕಾರ್ಯಕರ್ತರು ನುಗ್ಗಿದ್ದಾರೆ. ಥಗ್ ಲೈಫ್ ಸಿನಿಮಾ ಪೋಸ್ಟರ್ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಥಿಯೇಟರ್ ಸಿಬ್ಬಂದಿಗೆ ಕರವೇ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ನೀವು ಪೋಸ್ಟರ್ ಎಲ್ಲ ಅಂಟಿಸ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶ ಭರಿತರಾಗಿ ಥಿಯೇಟರ್ಗೆ ನುಗ್ಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕನ್ನಡಿಗರ ಕ್ಷಮೆ ಕೇಳದ ಕಮಲ್ ಹಾಸನ್ನ ಉದ್ದಟತನ. ದಾವಣಗೆರೆಯಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ವಿರೋಧ ವ್ಯಕ್ತವಾಗಿದೆ. ಗೀತಾಂಜಲಿ ಥಿಯೇಟರ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನುಗ್ಗಿರುವಂತದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಥಗ್ ಲೈಫ್ ಸಿನಿಮಾ ಪೋಸ್ಟರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಥಿಯೇಟರ್ ಸಿಬ್ಬಂದಿಗೆ ಕರವೇ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಳ್ಳುವಂತೆ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿರುವಂತಹ ಗೀತಾಂಜಲಿ ಥಿಯೇಟರ್ ಅಲ್ಲಿ 5ನೇ ತಾರೀಕಿಗೆ ಸಿನಿಮಾ ಬಿಡುಗಡೆ ಮಾಡೋಕೆ ಏನು ಸಾಕಷ್ಟು ಸಿದ್ಧತೆಗಳು ಸಹ ನಡೆದಿತ್ತು. ಸೊ ಆ ವಿಚಾರವಾಗಿ ಏನು ದಾವಣಗೆರೆ ಜಿಲ್ಲಾ ಕರವೇ ಕನ್ನಡ ರಕ್ಷಣಾ ವೇದಿಕೆ ಘಟಕದವರು ಪ್ರತಿಭಟನೆ ಮಾಡ್ತಿರುವಂತದ್ದು. ಸೊ ಈ ವಿಚಾರವಾಗಿ ಅವರನ್ನೇ ಮತ್ತಷ್ಟು ನಾನು ಮಾತಾಡಿಸ್ತಾ ಹೋಗ್ತೇನೆ. ಈಗ ನಮ್ಮ ಜೊತೆಗೇನು ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂತಹ ರಾಮೇಗೌಡರಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಏನು ಸಿನಿಮಾ ಬಿಡುಗಡೆಗೆ ರಾಜ್ಯದೆಲ್ಲ ವಿರೋಧ ವ್ಯಕ್ತ ಆಗ್ತಿರುವಂತದ್ದು. ಸೊ ಅದ್ರ ಹಿನ್ನೆಲೆ ಏನು ಸಿದ್ಧತೆ ನಡೆದಿರುವಂತದ್ದು ಸಿನಿಮಾ ಪ್ರದರ್ಶನಕ್ಕೆ. ಸೊ ಏನ್ ಹೇಳ್ತೀರಾ ಸರ್ ಈ ಕುರಿತಾಗಿ? ಈ ಕೊಂಗನ ಕಮಲಾಸನ್, ನಾಡದ್ರೋಹಿ ಕಮಲಾಸನ್, ಕನ್ನಡಿಗರಿಗೆ ದುಸ್ವಪ್ನ ಆಗಿ ಕಾಡುತ್ತಿರ್ತಕ್ಕಂಥ ಕಮಲಾಸನ್, ಈ ನಾಡದ್ರೋಹಿಯ ಕೆಲಸವನ್ನ ಮಾಡದಂತ ಕಮಲಾಸನ್ ಸಿನಿಮಾ ಥಗ್ ಲೈಫ್ ಸಿನಿಮಾ ಇಡೀ ರಾಜ್ಯ ವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಟ್ಟರೂ ಸಹ ದಾವಣಗೆರೆಯಲ್ಲಿ ಗೀತಾಂಜಲಿ ಚಿತ್ರಮಂದಿರಕ್ಕೆ ಆ ಥಗ್ ಲೈಫ್ ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸಿಕೊಂಡಿದ್ರು. ಅದನ್ನ ಖಂಡಿಸಿ ಇವತ್ತು ಈ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕುವ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಕಮಲಾಸನ್ ಕ್ಷಮೆ ಕೇಳೋವರೆಗೂ ಥಗ್ ಲೈಫ್ ಸಿನಿಮಾ ಅಂದ್ರೆ ಅವನ ಸಿನಿಮಾ ಅದೊಂದೇ ಅಂತಲ್ಲ, ಅವನ ಸಿನಿಮಾ ನಡೆಸಿದಂತ ಸಿನಿಮಾ ಅದು ಕನ್ನಡನೇ ಇರಲಿ, ತಮಿಳೇ ಇರಲಿ, ಹಿಂದಿನೇ ಇರಲಿ, ಮಲಯಾಳಿನೇ ಇರಲಿ, ಇನ್ಯಾವುದೇ ಭಾಷೆದ ಇದ್ರೂ ಸಮೇತ ಅವನ ಚಿತ್ರ ಪ್ರದರ್ಶನ ಹಾಕೂಡ್ದು. ಅದಕ್ಕೂ ಮೀರಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಇಲ್ಲೂ ಮತ್ತು SS ಮಾಲ್ ಅಲ್ಲಿ ಪ್ರದರ್ಶನಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಪಕ್ಕ ಮಾಹಿತಿ ಬಂದಿದ್ದಕ್ಕೆ ಇವತ್ತು ಇಲ್ಲಿ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲೂ ಮಾಡ್ತೇವೆ. ನಾವು ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇಷ್ಟೆಲ್ಲ ಆದ್ರೂ ಸಮೇತ ಬೆಳವಣಿಗೆ ರಾಜ್ಯದಲ್ಲಿ ಸುಸೂಚಿತವಾಗಿ ಸರ್ಕಾರ ಸಮೇತ ಎಚ್ಚರಿಕೆ ಕೊಟ್ಟರು ಸಮೇತ, ಚಲನಚಿತ್ರ ವಾಣಿಜ್ಯ ಮಂಡಳಿ ಎಚ್ಚರಿಕೆ ಕೊಟ್ಟರು ಸಮೇತ ಈ ಚಿತ್ರದ ಮಾಲೀಕರು ನಾಡದ್ರೋಹಿ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಕನ್ನಡದ ದ್ರೋಹದ ಕೆಲಸ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಚಿತ್ರಮಂದಿರದ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತೇವೆ. ನಾಳೆ 5ನೇ ತಾರೀಕು ಇದಕ್ಕೂ ಮೀರಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರದ ಮಂದಿರ ಮಾಲೀಕರಿಗೆ ಇಲ್ಲ ಅಂದ್ರೆ ವ್ಯವಸ್ಥಾಪಕರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಕನ್ನಡ ರಕ್ಷಣಾ ವೇದಿಕೆ ಅವರು ಕಮಲ್ ಹಾಸನ್ ಕ್ಷಮೆ ಕೇಳೋವರೆಗೂ ರಾಜ್ಯದಲ್ಲಿ ನಾವು ಸಹ ಆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ನೀಡಲ್ಲ, ಯಾವ ಥಿಯೇಟರ್ ಬಿಡುಗಡೆ ಮಾಡಕ್ ಬಿಡಲ್ಲ ಅಂತ ಹೇಳಿ ಇನ್ನು ಅವರು ಘಂಟಾಘೋಷವಾಗಿ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಪ್ರತಿಭಟನೆ ಮುಂದುವರೆದು ಚಿತ್ರಮಂದಿರಗಳಿಗೆ ನುಗ್ಗುವಂತಹ ಕೆಲಸ ಆಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಕನ್ನಡಿಗರ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಖಂಡನೆ ವ್ಯಕ್ತವಾಗಿದೆ. ಗೀತಾಂಜಲಿ ಥಿಯೇಟರ್ಗೆ ಕರವೇ ಕಾರ್ಯಕರ್ತರು ನುಗ್ಗಿದ್ದಾರೆ. ಥಗ್ ಲೈಫ್ ಸಿನಿಮಾ ಪೋಸ್ಟರ್ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಥಿಯೇಟರ್ ಸಿಬ್ಬಂದಿಗೆ ಕರವೇ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ನೀವು ಪೋಸ್ಟರ್ ಎಲ್ಲ ಅಂಟಿಸ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶ ಭರಿತರಾಗಿ ಥಿಯೇಟರ್ಗೆ ನುಗ್ಗಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕನ್ನಡಿಗರ ಕ್ಷಮೆ ಕೇಳದ
ಕಮಲ್ ಹಾಸನ್ ಉದ್ದಟತನ. ದಾವಣಗೆರೆಯಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ವಿರೋಧ ವ್ಯಕ್ತವಾಗಿದೆ. ಗೀತಾಂಜಲಿ ಥಿಯೇಟರ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ನುಗ್ಗಿರುವಂತದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಥಗ್ ಲೈಫ್ ಸಿನಿಮಾ ಪೋಸ್ಟರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಥಿಯೇಟರ್ ಸಿಬ್ಬಂದಿಗೆ ಕರವೇ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಳ್ಳುವಂತೆ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿರುವಂತಹ ಗೀತಾಂಜಲಿ ಥಿಯೇಟರ್ ಅಲ್ಲಿ 5ನೇ ತಾರೀಕಿಗೆ ಸಿನಿಮಾ ಬಿಡುಗಡೆ ಮಾಡೋಕೆ ಏನು ಸಾಕಷ್ಟು ಸಿದ್ಧತೆಗಳು ಸಹ ನಡೆದಿತ್ತು. ಸೊ ಆ ವಿಚಾರವಾಗಿ ಏನು ದಾವಣಗೆರೆ ಜಿಲ್ಲಾ ಕರವೇ ಕನ್ನಡ ರಕ್ಷಣಾ ವೇದಿಕೆ ಘಟಕದವರು ಪ್ರತಿಭಟನೆ ಮಾಡ್ತಿರುವಂತದ್ದು. ಸೊ ಈ ವಿಚಾರವಾಗಿ ಅವರನ್ನ ಮತ್ತಷ್ಟು ನಾನು ಮಾತಾಡಿಸ್ತಾ ಹೋಗ್ತೇನೆ. ಈಗ ನಮ್ಮ ಜೊತೆಗೆ ಕನ್ನಡ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದಂತಹ ರಾಮೇಗೌಡರಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಸಿನಿಮಾ ಬಿಡುಗಡೆಗೆ ರಾಜ್ಯದೆಲ್ಲ ವಿರೋಧ ವ್ಯಕ್ತ ಆಗ್ತಿರುವಂತದ್ದು. ಸೊ ಆದ್ರೆ ಹಿನ್ನೆಲೆಯನ್ನು ಸಿದ್ಧತೆ ನಡೆದಿರುವಂತದ್ದು ಸಿನಿಮಾ ಪ್ರದರ್ಶನಕ್ಕೆ. ಸೊ ಏನ್ ಹೇಳ್ತಾರೆ ಸರ್ ಈ ಕುರಿತಾಗಿ? ಈ ಕೊಂಗನ ಕಮಲಾಸನ್, ನಾಡದ್ರೋಹಿ ಕಮಲಾಸನ್, ಕನ್ನಡಿಗರಿಗೆ ದುಸ್ವಪ್ನ ಆಗಿ ಕಾಡುತ್ತಿರ್ತಕ್ಕಂಥ ಕಮಲಾಸನ್, ಈ ನಾಡದ್ರೋಹಿಯ ಕೆಲಸವನ್ನ ಮಾಡದಂತ ಕಮಲಾಸನ್ ಸಿನಿಮಾ ಥಗ್ ಲೈಫ್ ಸಿನಿಮಾ ಇಡೀ ರಾಜ್ಯ ವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿ ಎಚ್ಚರಿಕೆ ಕೊಟ್ಟರೂ ಸಹ ದಾವಣಗೆರೆಯಲ್ಲಿ ಗೀತಾಂಜಲಿ ಚಿತ್ರಮಂದಿರಕ್ಕೆ ಆ ಥಗ್ ಲೈಫ್ ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸಿಕೊಂಡಿದ್ರು. ಅದನ್ನ ಖಂಡಿಸಿ ಇವತ್ತು ಈ ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕುವ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಕಮಲಾಸನ್ ಕ್ಷಮೆ ಕೇಳೋವರೆಗೂ ಥಗ್ ಲೈಫ್ ಸಿನಿಮಾ ಅಂದ್ರೆ ಅವನ ಸಿನಿಮಾ ಅದೊಂದೇ ಅಂತಲ್ಲ, ಅವನ ಸಿನಿಮಾ ನಡೆಸಿದಂತ ಸಿನಿಮಾ ಅದು ಕನ್ನಡನೇ ಇರಲಿ, ತಮಿಳೇ ಇರಲಿ, ಹಿಂದಿನೇ ಇರಲಿ, ಮಲಯಾಳಿನೇ ಇರಲಿ, ಇನ್ಯಾವುದೇ ಭಾಷೆದ ಇದ್ರೂ ಸಮೇತ ಅವನ ಚಿತ್ರ ಪ್ರದರ್ಶನ ಆಗಕೂಡದು. ಅದಕ್ಕೂ ಮೀರಿ ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಇಲ್ಲೂ ಮತ್ತು SS ಮಾಲ್ ಅಲ್ಲಿ ಪ್ರದರ್ಶನಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಪಕ್ಕ ಮಾಹಿತಿ ಬಂದಿದ್ದಕ್ಕೆ ಇವತ್ತು ಇಲ್ಲಿ ಬಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲೂ ಮಾಡ್ತೇವೆ. ನಾವು ಮಾಲೀಕರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇಷ್ಟೆಲ್ಲ ಆದ್ರೂ ಸಮೇತ ಬೆಳವಣಿಗೆ ರಾಜ್ಯದಲ್ಲಿ ಸುಸಹಿತವಾಗಿ ಸರ್ಕಾರ ಸಮೇತ ಎಚ್ಚರಿಕೆ ಕೊಟ್ಟರೂ ಸಮೇತ, ಚಲನಚಿತ್ರ ವಾಣಿಜ್ಯ ಮಂಡಳಿ ಎಚ್ಚರಿಕೆ ಕೊಟ್ಟರೂ ಸಮೇತ ಈ ಚಿತ್ರದ ಮಾಲೀಕರು ನಾಡದ್ರೋಹಿ ಕೆಲಸವನ್ನ ಮಾಡುವಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಕನ್ನಡದ ದ್ರೋಹದ ಕೆಲಸ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಚಿತ್ರಮಂದಿರದ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತೇವೆ. ನಾಳೆ 5ನೇ ತಾರೀಕು ಇದಕ್ಕೂ ಮೀರಿ ಸಿನಿಮಾ ಬಿಡುಗಡೆ ಮಾಡಿದ್ರೆ ಆ ಚಿತ್ರದ ಮಂದಿರ ಮಾಲೀಕರಿಗೆ ಇಲ್ಲ ಅಂದ್ರೆ ವ್ಯವಸ್ಥಾಪಕರಿಗೆ ಮಸಿ ಬಳಿಯುವಂತ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಕನ್ನಡ ರಕ್ಷಣಾ ವೇದಿಕೆ ಅವರು ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ ರಾಜ್ಯದಲ್ಲಿ ನಾವು ಸಹ ಆ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ನೀಡಲ್ಲ, ಯಾವ ಥಿಯೇಟರ್ ಬಿಡುಗಡೆ ಮಾಡಕ್ ಬಿಡಲ್ಲ ಅಂತ ಹೇಳಿ ಅವರು ಘಂಟಾಘೋಷವಾಗಿ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.